ಬೈಂದೂರಿಗೆ ಗೌರವಿತ ಪ್ರಧಾನಮಂತ್ರಿಗಳನ್ನ ಕೈ ಹಿಡ್ಕೊಂಡು ಆ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಿಯಲ್ಲಿ ಕರ್ಕೊಂಡ್ಬಂದು ನಮ್ಮ ಕೊಲ್ಲೂರು ಕಾರಿಡಾರ್ ಅಂತೇಳಿ ಘೋಷಣೆಯನ್ನ ಮಾಡಿಸಿ ಇಡೀ ನಮ್ಮ ಬೈಂದೂರು ಕ್ಷೇತ್ರವನ್ನ ಆ ಅಭಿವೃದ್ಧಿ ಪಥದಲ್ಲಿ ಚೌಕಟ್ಟಲ್ಲಿ ತರಬೇಕು ಅನ್ನೋದೊಂದು ದೊಡ್ಡ ಒಂದು ಕನಸಿದೆ. ದೇವ್ರ ಇಚ್ಛೆ ಇದ್ರೆ ಅದು ಹಾಗೆ ಆಗತ್ತೆ. ನಮ್ಮ ಬೈಂದೂರಿನಲ್ಲಿ ಇವತ್ತು ನಮ್ಮ ಅಧ್ಯಕ್ಷರ ನಮ್ಮ ಶಾಸಕರ ಒಂದು ನೇತೃತ್ವದಲ್ಲಿ ಒಂದು ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮಗಳು ಇವತ್ತಾಯಿತು. ಒಂದು ಜಿಲ್ಲಾ ಮಟ್ಟದ ಮಹಿಳಾ ಸಮಾವೇಶ ಅನ್ನೋ ರೀತಿಯಲ್ಲಿ ಕಿರುಮಂಜೇಶ್ವರದಲ್ಲಿ ಸುಮಾರು 15,000ಗಿಂತ ಹೆಚ್ಚಿನ ಮಹಿಳಾ ಶಕ್ತಿ, ನಮ್ಮ ನಾರಿ ಶಕ್ತಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು. ಮತ್ತೆ ದೊಡ್ಡ ಆಕ್ರೋಶ, ನಿನ್ನೆ ನೇಹಾ ಅವಳ ಮೇಲೆ ನಡೆದಂತ ಹತ್ಯೆ ಏನಿದೆ ಅದರ ವಿರುದ್ಧ ದೊಡ್ಡ ಒಂದು ಆಕ್ರೋಶ ಇತ್ತು ನಮ್ಮ ತಾಯಿಂದರಲ್ಲಿ. ಮತ್ತೆ ವಿಶೇಷವಾಗಿ ಚುನಾವಣಾ ಪೂರ್ವದಲ್ಲಿ ಅವ್ರು ಹೇಳಿದಂತಹ ಗ್ಯಾರಂಟಿ ಕಾರ್ಯಕ್ರಮಕ್ಕೂ ಚುನಾವಣೆ ನಂತರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗ್ಯಾರಂಟಿ ವಿಚಾರದಲ್ಲಿ ನಡ್ಕೊಂತಿರೋ ರೀತಿಗೂ ಕೂಡ ದೊಡ್ಡ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ತುಂಬಾ ಯಶಸ್ವಿಯಾದಂತಹ ಒಂದು ಕಾರ್ಯಕ್ರಮ. ತದನಂತರ ನಮ್ಮ ಕಂಚನಗೋಡು ಅಲ್ಲಿ ರಾಮ ಮಂದಿರದ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತ ಒಂದು ಅವಕಾಶ, ಹೆಮ್ಮಾಡಿಯಲ್ಲಿ ನಮ್ಮ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಪಾಲ್ಗೊಳ್ಳುವಂತ ಒಂದು ಅವಕಾಶ, ನಮ್ಮ ಬಾಗವಾಡಿ, ಹಲಗೇರಿ ಮತ್ತು ಅಂಪಾರು ಇಲ್ಲೂ ಕೂಡ ದೇವಸ್ಥಾನಗಳ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತ ಅವಕಾಶನ ಮುಗಿಸ್ಕೊಂಡು ಈಗ ನಮ್ಮ ಎಸ್ಟಿ ಮೋರ್ಚಾದ ಬೃಹತ್ ಸಭೆ, ನಾನು 3 ಸತಿ MP ಆಗಿದ್ದೀನಿ ಕ್ಷೇತ್ರದಿಂದ. ಇಂಥ ಒಂದು ದೊಡ್ಡ ಸಭೆಯನ್ನು ನನ್ನ ಹಿಂದಿನ ಒಂದು ಅಧಿಕಾರ ಅವಧಿಯಲ್ಲಿ ನಾನು ನೋಡಿದ್ದಿಲ್ಲ. ಆ ರೀತಿ ಇವತ್ತು ನಮ್ಮ ಅಧ್ಯಕ್ಷರ ನಮ್ಮ OBC SC ST ಮೋರ್ಚಾದ ನೇತೃತ್ವದಲ್ಲಿ ಒಂದು ಅಭೂತಪೂರ್ವಂತ ಒಂದು ಕಾರ್ಯಕ್ರಮ. ಹಾಗಾಗಿ ಇಷ್ಟು ಮಾತ್ರ ಹೇಳ್ತೀನಿ, ಯಾವುದೊಂದು ಋಣಾನುಬಂಧನ ಗೊತ್ತಿಲ್ಲ. ನನ್ನ ಜೀವನ ಪೂರ್ತಿ ಕ್ಷೇತ್ರದ ಸೇವೆ ಮಾಡಿದ್ರು ಕೂಡ ಕಮ್ಮಿ. ಆದರೆ ಇಷ್ಟು ಅವರ ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗುವಂಥ ದಿಕ್ಕಿನಲ್ಲಿ ಬರುವಂತಲ್ಲಿ ಇನ್ನೂ ಹೆಚ್ಚು ನನ್ನ ಶ್ರಮವನ್ನು ಹಾಕಿ ಇಲ್ಲಿಯ ಜನರ ಒಂದು ಶ್ರೇಯಾಭಿವೃದ್ಧಿಗೆ ಗಮನ ಕೊಡಬೇಕು. ಮೋದಿಜಿಯವರ ಒಂದು ಆಶ್ರಯದಿಂದ 100ಕ್ಕೂ ತರುವಂತ ಪ್ರಯತ್ನ ಮಾಡ್ತೀನಿ. ನನ್ನ ಆಸೆ ಇದೆ ಬರುವಂತ ದಿನದಲ್ಲಿ ಬೈಂದೂರಿಗೆ ಗೌರವಿತ ಪ್ರಧಾನಮಂತ್ರಿಗಳನ್ನ ಕೈ ಹಿಡ್ಕೊಂಡು ಆ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಿಯಲ್ಲಿ ಕರ್ಕೊಂಡ್ಬಂದು ನಮ್ಮ ಕೊಲ್ಲೂರು ಕಾರಿಡಾರ್ ಅಂತೇಳಿ ಘೋಷಣೆಯನ್ನ ಮಾಡಿಸಿ ಇಡೀ ನಮ್ಮ ಬೈಂದೂರು ಕ್ಷೇತ್ರವನ್ನ ಆ ಅಭಿವೃದ್ಧಿ ಪಥದಲ್ಲಿ ಚೌಕಟ್ಟಲ್ಲಿ ತರಬೇಕು ಅನ್ನೋದೊಂದು ದೊಡ್ಡ ಒಂದು ಕನಸಿದೆ. ದೇವ್ರ ಇಚ್ಛೆ ಇದ್ರೆ ಅದು ಹಾಗೆ ಆಗತ್ತೆ. ಆದರೆ ಅದಕ್ಕೆ ಬೇಕಾದಂತ ಶ್ರಮವನ್ನ ನಾನು ನಮ್ಮ ಶಾಸಕರು ಗಮನವನ್ನು ಕೊಟ್ಟು ಬರುವಂತ ದಿನದಲ್ಲಿ ಈಗಾಗಲೇ ಸಾಕಷ್ಟು ಯೋಜನೆಗಳು ಆಗ್ತಾ ಇದೆ. ನೀರಾವರಿ ಯೋಜನೆ ಇರ್ಬೋದು, ಕುಡಿಯ ನೀರಿಗೆ ಆದ್ಯತೆ ಇರ್ಬೋದು, ಪ್ರವಾಸೋದ್ಯಮಕ್ಕೆ ಕೊಲ್ಲೂರು, ಕೊಡ್ಚಾದ್ರಿ, ಕೇಬಲ್ ಕಾರು, ಅದೇ ರೀತಿ ಮೊನ್ನೆ ಗಡ್ಕರಿ ಅವರು ಬಂದಾಗ ನನ್ನ ಆಸೆ ಇದೆ ಇಲ್ಲಿ ನಮ್ಮ ಸಿದ್ದಾಪುರ ಆ ಕಡೆ ಭಾಗ ನಮ್ಮ ಬೈಂದೂರಿ ಬರಲಿಕ್ಕೆ ಆಗುಂಬೆ ಘಾಟ್ ಏನಿದೆ ಅಲ್ಲೊಂದು 12 ಕಿಲೋಮೀಟರ್ ಸುರಂಗ ಮಾರ್ಗವನ್ನ ಟನಲ್ ಮಾಡಿಸೋಕ್ಕೆ ಸುಮಾರು ಒಂದು 3,000 ಕೋಟಿ ಬೇಕಾಗತ್ತೆ. ಅದಕ್ಕೆ ಈಗಾಗಲೇ ಮೊನ್ನೆ ಒಂದೇ ವಾರದಲ್ಲಿ ಸೆಂಟ್ರಲ್ನಿಂದ ರಿಕ್ವೆಸ್ಟ್ ಮಾಡಿಕೊಂಡು ಆ DPR ರೆಡಿ ಮಾಡಲಿಕ್ಕೆ ಹಣವನ್ನು ಕೂಡ ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ಅಲ್ಲೊಂದು ಆಸೆ ಇದೆ, ಅದಾಯ್ತು ಅಂದ್ರೆ ನಮ್ಮ ಬೈಂದೂರಿಗೂ ನಮ್ಮ ಶಿವಮೊಗ್ಗಕ್ಕೂ ತುಂಬಾ ಹತ್ರ ಆಗುತ್ತೆ. ಅದೇ ರೀತಿ ಈ ಕಡೆಯಿಂದ ನಮ್ಮ ಬೈಂದೂರು ಕಡೆಯಿಂದ ಕೊಲ್ಲೂರು ಕಡೆಯಿಂದ ನಾವೇನು ಹೋಗ್ತೀವಿ ಇಲ್ಲಿಂದನೂ ಕೂಡ ನಮ್ಮ ಬೈಂದೂರಿ ಬರೋಕ್ಕೆ ಈಗ 6 ಸೇತುವೆಗಳನ್ನು ಮಾಡಿಸಿದ್ದೀನಿ ನಾನು. ಒಂದು 450 ಕೋಟಿ ಖರ್ಚು ಮಾಡಿ ಕಳಸೋಳು ಸಿಗಂದೂರು ಸೇತುವೆ, ಇನ್ನೊಂದು 350 ಕೋಟಿ ಖರ್ಚು ಮಾಡಿ ಬೆಕ್ಕೋಡೆ ಸೇತುವೆ ಈಗಾಗಲೇ ನಿರ್ಮಾಣ ಆಗ್ತಾ ಇದೆ. ಇದು ಅದೇ ರೀತಿ ನಮ್ಮ ಇನ್ನು 4 ಸೇತುವೆಗಳನ್ನ ಅಲ್ಲಿ ಕಟ್ಟುವಂತ ಕೆಲಸಗಳು ಆಗ್ತಾ ಇದೆ. ಅಂದ್ರೆ ಈ ರೀತಿ ನಮ್ಮ ಬೈಂದೂರು ನಮ್ಮ ಮಲೆನಾಡಿಗೂ ಸಂಪರ್ಕದ ಒಂದು ಸಮಯವನ್ನ ಕಮ್ಮಿ ಮಾಡಬೇಕು, ಬಂದು ಹೋಗುವಂತ ಶ್ರಮ ಕಮ್ಮಿ ಆಗಬೇಕು. ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಭಕ್ತರು ಈ ಭಾಗಲಿಕ್ಕೆ ನಮ್ಮ ಕೊಲ್ಲೂರಿಗೆ ಬಂದು ಹೋಗ್ಲಿಕ್ಕೆ ಏನಾಗಬೇಕು, ಅದಕ್ಕೆ ಬೇಕಂತ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡುವಂತ ಕೆಲಸಗಳು ಆಗ್ತಾ ಇದೆ. ಹಾಗಾಗಿ ಇವತ್ತು ವಿಶ್ವಾಸ ಇದೆ ಬರುವಂತ ದಿನದಲ್ಲಿ ಇನ್ನೂ ಹೆಚ್ಚಿನ ಒಂದು ಈ ಕ್ಷೇತ್ರದ ಜನರ ಒಂದು ಜೀವನವನ್ನು ಕಟ್ಟಲಿಕ್ಕೆ. ನನ್ನ ಆಸೆ ಇದೆ ಅಭಿವೃದ್ಧಿ ಒಂದು ಕಡೆಗಾಯ್ತು. ಇಲ್ಲಿ ಜನರಿಗೆ ಈ ಕ್ಯಾಶ್ಯೋ ಫ್ಯಾಕ್ಟ್ರಿಗಳು ಬಿಟ್ರೆ ಬೇರೆ ರೀತಿಯಂತ ಇಲ್ಲಿ ದುಡಿಮೆ ಇಲ್ಲ. ಇಲ್ಲಿ ನಮ್ಮ ತಾಯಂದಿರಿಗೆ ಒಳ್ಳೆ ಒಂದು ಯಾವ್ದಾದ್ರು ಗಾರ್ಮೆಂಟ್ ಫ್ಯಾಕ್ಟ್ರಿನ ಇಲ್ಲಿ ತಂದು ಶುರು ಮಾಡಿಸಿದ್ರೆ ನಮ್ಮ ತಾಯಂದಿರಿಗೆ ಉದ್ಯೋಗನ ಸೃಷ್ಟಿ ಮಾಡಲಿಕ್ಕೆ ಅನುಕೂಲ ಆಗ್ಬೋದು. ಈ ರೀತಿ ಇನ್ನೂ ಏನೇನು ಮಾಡ್ಬೋದು ಆ ದಿಕ್ಕಲ್ಲಿ ಬರುವಂತ ದಿನದಲ್ಲಿ ಕೆಲಸ ಮಾಡಿ ಆಮೇಲೆ ಹೇಳೋದು ಒಳ್ಳೇದು. ಮೊದಲೇ ಭಾಷಣ ಮಾಡೋಕ್ಕಿಂತ ಕೆಲಸಗಳನ್ನ ತರುವಂತ ದಿಕ್ಕಿನಲ್ಲಿ ಏನ್ ಬೇಕು ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ.